ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳೇ. ಪರೀಕ್ಷೆಗಳು ತುಂಬ ಹತ್ತಿರ ಬರ್ತಾ ಇದೆ. ಕೆಲವೇ ದಿವಸಗಳು ಪಾಠ ಪ್ರವಚನಗಳು ಮುಗಿದಿದ್ದಾವೆ ಮತ್ತು ಈಗ ನಿಮಗೆ ಸ್ವಲ್ಪ ಪರೀಕ್ಷಾ ಭಯ, ಪರೀಕ್ಷಾ ಜ್ವರ, ಆತಂಕ, ಒತ್ತಡ ಶುರುವಾಗಿದೆ. ಸಹಜ. ಸಮಯದಲ್ಲಿ ಹೆಚ್ಚು ಗಮನ ಕೊಡಲಿಲ್ಲ, ಪ್ರಾಯೋಗಿಕ ಪರೀಕ್ಷೆಗಳನ್ನು ಸರಿಯಾಗಿ ಹಾಜರಾತಿ ಕೊಡಲಿಲ್ಲ ಅನ್ನೋ ಒಂದು ಅನಿಸಿಕೆಗಳು ಬಂದಿರಬಹುದು. ಇವೆಲ್ಲ ಅದಿರಲಿ. ಈ ಉಳಿದಿರೋ ಸಮಯನ ಹೇಗೆ ಬಳಕೆ ಮಾಡ್ಕೋಬೇಕು ಅನ್ನೋದೇ ನಮ್ಮ ಮುಂದೆ ಇರೋದು. ನೋಡಿ, ಒಂದು ಪುಟ್ಟ ಕತೆ ಹೇಳ್ತೀನಿ, ಸ್ವಲ್ಪ ಗಮನ ಇಟ್ಟು ಕೇಳಿ. ಒಬ್ಬ ರೈತ ಒಂದು ಕತ್ತೆನ ಸಾಕಿದ್ನಂತೆ. ತೋಟಕ್ಕೋಸ್ಕರ ಹೊಸ ಕೆರೆ ಮಣ್ಣನ್ನು ತರೋದಕ್ಕೋಸ್ಕರ ಕತ್ತೆಯನ್ನು ಬಳಕೆ ಮಾಡ್ತಾಯಿದ್ದ. ಅದನ್ನು ಚೆನ್ನಾಗಿ ಸಾಕ್ಕೊಂಡಿದ್ದ, ಪ್ರೀತಿ, ವಿಶ್ವಾಸ, ಪ್ರೋತ್ಸಾಹ ಎಲ್ಲ ಕೊಡ್ತಾಯಿದ್ದ. ಕತ್ತೆ ಚೆನ್ನಾಗಿ ಕೆಲಸ ಮಾಡ್ತಾಯಿತ್ತು. ಆದರೆ ನಿಧಾನಕ್ಕೆ ಕಳ್ಳಾಟ ಕಲಿತಂತೆ. ಮಣ್ಣು ಹೆಚ್ಚಿಗೆ ಹಾಕಿದ್ರೆ ಕೂತ್ಕೊಬಿಡೋದು, ಇಲ್ಲ ಅಂತ ಅಂದರೆ ತಪ್ಪಿಸ್ಕೊಬಿಡೋದು. ಈ ಥರ ಎಲ್ಲ ಸ್ವಲ್ಪ ಹೆಚ್ಚು ಅವನಿಗೆ ಆಟ ಆಡಿಸೋದಂತೆ. ರೈತ ಏನೇ ಆಗಲಿ ಅದನ್ನು ಹಿಡ್ಕೊಬರೋದು, ಮತ್ತು ಪ್ರಯತ್ನ ಪಡೋದು, ಬೆನ್ನು ತಟ್ಟೋದು, ಇದೆಲ್ಲ ಮಾಡ್ತಾಯಿದ್ನಂತೆ. ಒಂದು ದಿವಸ ಏನಾಯ್ತಂತೆ, ಕತ್ತೆ ತಪ್ಪಿಸ್ಕೊಂಡು ಓಡೋಗ್ತಾ ಬಾವಿ ಒಳಗಡೆ ಬಿದ್ದೋಯ್ತಂತೆ. ಬಾವಿನಲ್ಲಿ ಬಿದ್ದಾಗ ಅದಕ್ಕೆ ಎಲ್ಲಿಲ್ಲದ ಭಯ ಆಯಿತು. ರೈತ ಬಂದು ನೋಡ್ತಾನೆ, ಸುಮಾರು 20-25 ಅಡಿ ಆಳದ ಬಾವಿನಲ್ಲಿ ಕತ್ತೆ ಇದೆ. ನೀರೇನೋ ಇಲ್ಲ, ಆದರೆ ಮೇಲೆ ಕೆತ್ತೋದು ಭಾಳ ಕಷ್ಟದ ಕೆಲಸ. ಎಲ್ಲ ರೀತಿ ಪ್ರಯತ್ನ ಪಟ್ಟಂತೆ. ಎಲ್ಲ ರೀತಿ ಪ್ರಯತ್ನ ಪಟ್ಟರೂ ಆ ಕತ್ತೆನ ಮೇಲೆತ್ತೋದಕ್ಕೆ ಅವನಿಗೆ ಆಗಲೇ ಇಲ್ವಂತೆ. ಕೊನೆಗೆ ಯೋಚನೆ ಮಾಡಿದಂತೆ, ನಾನು ಇಷ್ಟೆಲ್ಲ ಅದನ್ನು ಸಾಕಿದ್ದೀನಿ, ಅದು ಪಾಪ ಕೆಲಸ ಮಾಡಿದೆ, ಒಂದು ಕೆಲಸ ಮಾಡಿಬಿಡೋಣ. ಎಂದಿದ್ರೂ ಅದು ಉಪವಾಸ ಬಿದ್ದು ಸತ್ತು ಹೆಣ ಆಗಿ ಗಬ್ಬವಾಸನೆ ಬರೋ ಬದಲು ಅದು ಸಂತೋಷವಾಗಿ ಸತ್ತುಬಿಡಲಿ ಅಂತ ಹೇಳಿ ಮಣ್ಣು ಹಾಕಿ ಮುಚ್ಚಿಬಿಡೋಣ ಅಂತ ಯೋಚನೆ ಮಾಡಿದಂತೆ. ನನ್ನ ಪಕ್ಕದ ತೋಟದ ಗೆಳೆಯನ್ನು ಕರೆದು ಇಬ್ಬರು ರೈತರು ಸೇರಿಕೊಂಡು ಗುದ್ಲಿಯಿಂದ ನಿಧಾನಕ್ಕೆ ಬಾವಿ ಒಳಕ್ಕೆ ಮಣ್ಣು ಹಾಕೋದಕ್ಕೆ ಶುರು ಮಾಡೋದಂತೆ. ಕತ್ತೆ ಒಳಗಡೆ ಇತ್ತಲ್ಲ, ಬಾವಿ ಒಳಗಡೆ ಮೈ ಮೇಲೆ ಮಣ್ಣು ಬಿದ್ದ ತಕ್ಷಣ ವಾ ಅಂತ ಎದ್ರುಕೊಂಡು ಮೈನ ಹಿಂಗೆ ಕೊಡುತ್ತಂತೆ. ಮಣ್ಣು ಕೆಳಗಡೆ ಬಿತ್ತಂತೆ, ಅಂದರೆ ಕಾಲು ಕೆಳಗಡೆ ಬಿತ್ತಂತೆ, ಒಂದು ಅರ್ಧ ಅಡಿ. ಆವಾಗ ತಕ್ಷಣ ಕತ್ತೆ ಯೋಚನೆ ಮಾಡಿದಂತೆ, ಕಾಲು ತೆಗೆದು ಆ ಮಣ್ಣಿನ ಮೇಲೆ ಇಡ್ತಂತೆ, ಬಿದ್ದ ಮಣ್ಣು ಮೇಲೆ. ತಿರ್ಗಾ ರೈತರು ಹಿಂಗೆ ಮಣ್ಣು ಹಾಕ್ತಾ ಹೋದ್ರು, ಒಂದು ಅರ್ಧ ಅಡಿ, ಇದು ಕಾಲನ್ನ ಉಳ್ಕೊಂಡಿದ್ದನ್ನು ತೆಗೆದು ಮೇಲ್ಗಡೆ ಇಡೋದು. ಹೀಗೆ ಅರ್ಧ ಅಡಿ ಹಿಂಗೆ ಮಣ್ಣು ಮೇಲಕ್ಕೆ ಬಂದಂಗೆ ಕಾಲನ್ನ ಮೇಲಕ್ಕೆ ಹಾಕ್ಕೊಂಡು ಮೈ ಕೊಡ್ಕೊಂಡು ಮಣ್ಣಿಗೆ ಕೆಳಗೆ ಬಿಟ್ಟು ಕೊನೆಗೆ ಬಾವಿಯನ್ನು ಫುಲ್ಲು ಹತ್ರಕ್ಕೆ ಬಂದಾಗ ಚಕ್ ಅಂತ ನೆಗೆದು ತನ್ನ ಜೀವನನ ಕಾಪಾಡ್ಕೊಂತಂತೆ ಸಂತೋಷವಾಗಿತ್ತಂತೆ. ಸ್ನೇಹಿತರೆ, ಇದರಿಂದ ನಾವು ಕಲಿಯೋದೆಷ್ಟೇ. ನಿಮಗೆ ಈ ಶಿಕ್ಷಕರು ಒತ್ತಡದ ಮಣ್ಣು ಬೀಳ್ತಾ ಇದೆ, ಪರೀಕ್ಷೆಗೆ ಭಯದ ಮಣ್ಣು ಬೀಳ್ತಾ ಇದೆ, ನೀವೇ ಆಸೆ ಪಟ್ಟು ಆಕಾಂಕ್ಷೆ ಪಟ್ಟು ನಾನು ಇಷ್ಟು ಅಂಕ ತಗೊತೀನಿ, ಇಂಥ ಕಾಲೇಜಿಗೆ ಸೇರ್ತೀನಿ ಅಂತ ಕನ್ಸ್ಕೊಂಡಿದ್ರಿ, ಆ ಮಣ್ಣು ಬೀಳ್ತಾ ಇದ್ದಾರೆ. ಹೆದರ್ಕೋಬೇಡಿ. ಬಿದ್ದ ಮಣ್ಣನ್ನು, ಒತ್ತಡವನ್ನು ಸ್ವಲ್ಪ ಕೊಡ್ವಿ. ಪ್ರಯತ್ನಪಟ್ಟು ಅರ್ಧ ಅಡಿ ಮೇಲಕ್ಕೆ ಬನ್ನಿ, ಸ್ವಲ್ಪ ಪ್ರಯತ್ನ ಪಡಿ, ಮತ್ತೆ ಪ್ರಯತ್ನ ಪಡಿ. ಹೀಗೆ ನೀವು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲಿಕ್ಕೆ ಉಳಿದಿರೋ ಸಮಯನ ಭಾಳ ಚೆನ್ನಾಗಿ ಬಳಕೆ ಮಾಡ್ಕೊಳ್ಳಿ. ಅಧ್ಯಯನ ಮಾಡಿ, ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನು ಮತ್ತೆ ಉತ್ತರ ಕೊಡಿ. ಹಾಗೆ ಯಶಸ್ಸನ್ನು ಕಾಣಿ. ನಿಮ್ಮ ಜೊತೆ ನಿಮ್ಮ ಪೋಷಕರು, ನಾವು ಶಿಕ್ಷಕರು ಇದ್ದೇವೆ. ನಿಮ್ಮ ಜೀವನ ಯಶಸ್ಸು ಕಾಣಲಿ. ಥ್ಯಾಂಕ್ ಯು.